ಬಿಗ್ ಬಾಸ್ ಶೋನ ಮೇಲೆ ಇದೀಗ ಒಂದು ಕೇಸ್ ಹಾಕುವಂತಹ ಮುನ್ಸೂಚನೆ ಸಿಕ್ಕಿದೆ. ಬಿಗ್ ಬಾಸ್ನ ಮೇಲೆ ಅಡ್ವೊಕೇಟ್ ರಕ್ಷಿತಾ ಸಿಂಗ್ ಅನ್ನೋರು ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಇದು ಮಹಿಳೆಯರ ಮೂಲಭೂತ ಹಕ್ಕಿನ ದಮನ. ಈ ನರಕ ಎನ್ನುವ ಕಾನ್ಸೆಪ್ಟ್ ಅನ್ನೇ ತೆಗೆದುಹಾಕಿ ಬಿಗ್ ಬಾಸ್ ಶೋನ ನಡೆಸಬೇಕು ಎನ್ನುವ ಒಂದು ನಿರ್ಧಾರಕ್ಕೆ ಮುಂದಿನ ದಿನಗಳಲ್ಲಿ ಬರುವ ಸಾಧ್ಯತೆ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಬಿಗ್ ಬಾಸ್ ಸೀಸನ್ 11 ಈ ಸೀಸನ್ ಅಲ್ಲ, ಪ್ರತಿ ಸೀಸನ್ ಆರಂಭ ಆಗೋಕ್ಕಿಂತ ಮುಂಚೆ ಬಿಗ್ ಬಾಸ್ನ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ. ಕಂಟೆಸ್ಟೆಂಟ್ಗಳು ಯಾರಾಗಬಹುದು, ಎಂತೆಂತಹ ಕಂಟೆಸ್ಟೆಂಟ್ಗಳು ಬರಬಹುದು, ಬಂದಂತಹ ಕಂಟೆಸ್ಟ್ಗಳನ್ನೆಲ್ಲ ನೋಡಿದ ಮೇಲೆ ಇವರೆಲ್ಲ ಇದ್ದಾರಾ, ಬಿಗ್ ಬಾಸ್ ಮನೆ ಈ ವರ್ಷ ಸಖತ್ತಾಗಿರುತ್ತೆ, ಒಳ್ಳೆ ಪೈಪೋಟಿ ಇರುತ್ತೆ, ಒಳ್ಳೆ ಜಗಳ ಇರುತ್ತೆ, ಒಳ್ಳೆ ಕಾಂಪಿಟೇಷನ್ ಇರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತೂ ಫಿಕ್ಸ್ ಆಗಿರ್ತೀವಿ. ಪ್ರತಿ ವರ್ಷ ಬಿಗ್ ಬಾಸ್ ಆರಂಭ ಆಗೋದಕ್ಕಿಂತ ಮುಂಚೆ ಆ ಸೀಸನ್ನಲ್ಲಿ ಒಂದಷ್ಟು ಹೊಸ ಕಂಟೆಸ್ಟೆಂಟ್ಗಳನ್ನು, ಹೊಸ ರೀತಿಯ ಕಂಟೆಸ್ಟೆಂಟ್ಗಳನ್ನು, ಹೊಸ ರೂಪದ ಬಿಗ್ ಬಾಸ್ ಮನೆಯನ್ನು, ಹೀಗೆ ಸಾಕಷ್ಟು ತರಹ ಹೊಸ ರೂಪದಲ್ಲಿ ಬಿಗ್ ಬಾಸನ್ನು ತೋರಿಸೋದಕ್ಕೆ ಚಾನಲ್ನವರು ಪ್ರಯತ್ನ ಪಡ್ತಾನೆ ಬಂದಿದ್ದಾರೆ. ಅದು ಆರಂಭದ ಸೀಸನ್ನಿಂದ ಹಿಡಿದು ಈ ಸೀಸನ್ನವರೆಗೂ ಸಹ. ಈ ಸೀಸನ್ನ ಆರಂಭದ ಹೊತ್ತಲ್ಲಿ ಹೊಸ ಟ್ಯಾಗ್ಲೈನನ್ನು ಕೂಡ ಕಲರ್ಸ್ ಕನ್ನಡದವರು ಬಿಟ್ಟಿದ್ರು. ಏನಪ್ಪ ಅಂತಂದರೆ ಹೊಸ ಅಧ್ಯಾಯ ಅಂತ. ಪ್ರತಿ ಸರಿನೂ ಇದನ್ನೇ ಹೇಳ್ತಾರೆ, ಹೊಸ ಅಧ್ಯಾಯ ಅಂತ ಹೇಳ್ತಾರೆ, ಹೊಸದಾಗಿರುತ್ತೆ ಬಿಗ್ ಬಾಸ್ ಅಂತ ಹೇಳ್ತಾರೆ. ನೋಡೋಣ ಈ ಸರಿ ಅದು ಏನು ಹೊಸದಾಗಿರುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಡೆ ಸ್ವರ್ಗ, ಮತ್ತೊಂದು ಕಡೆ ನರಕ ಎನ್ನುವ ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದಷ್ಟು ಸ್ಪರ್ಧಿಗಳನ್ನು ನರಕದಲ್ಲಿ, ಇನ್ನೊಂದಷ್ಟು ಸ್ಪರ್ಧಿಗಳನ್ನು ಸ್ವರ್ಗದಲ್ಲಿ ಹಾಕೋ ಮೂಲಕ ಬಿಗ್ ಬಾಸ್ಗೆ ಒಂದು ಕಿಕ್ ಕೊಡುವಂತಹ ಕೆಲಸನ ಕಲರ್ಸ್ ಕನ್ನಡದವರು ಮಾಡಿದರು. ಈ ಸ್ವರ್ಗ ನರಕ ಈ ಎರಡು ಡಿವೈಡ್ ಆಗಿರುವಂತಹ ಜಾಗಗಳಲ್ಲಿ ಕೆಲವೊಂದಷ್ಟು ಸೆಲೆಬ್ರಿಟಿಗಳು, ಕಾಮನ್ಗಳು, ಹೀಗೆ ಸಾಕಷ್ಟು ಜನ ಇದ್ದಾರೆ ಅಂತಾನೆ ಅಂದ್ಕೊಂಡ್ರು ಸಹ ಮೊದಲ ವಾರದ ಪಂಚಾಯಿತಿ ಮುಗಿಯೋ ಅಷ್ಟರಲ್ಲಿ ಸುದೀಪ್ ಅವರು ಹೇಳ್ದಂಗೆ ಈ ವಾರದ ಬಿಗ್ ಬಾಸ್ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ 11ನೇ ಸೀಸನ್ ಸ್ಟಾರ್ಟ್ ಆಗಿ ಮೊದಲನೇ ವಾರದಲ್ಲೇ ಫಿನಾಲೆ ವೀಕ್ಗಳಲ್ಲಿ ಇರುವಂತಹ ಒಂದು ಹೀಟ್ ಇತ್ತಲ್ಲ, ಆ ಹೀಟ್ ನಿಜವಾಗ್ಲೂ ಇತ್ತು. ಈಗ ಇದೆಲ್ಲ ಒಂದು ಕಡೆ ಆದರೆ ಇಂತಹ ಬಿಗ್ ಬಾಸ್ ಶೋನ ಮೇಲೆ ಇದೀಗ ಒಂದು ಕೇಸ್ ಹಾಕುವಂತಹ ಮುನ್ಸೂಚನೆ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಅಡ್ವೊಕೇಟ್ ಆಗಿರುವಂತಹ ರಕ್ಷಿತಾ ಸಿಂಗ್ ಅವರು ಮಹಿಳಾ ಆಯೋಗಕ್ಕೆ, ಅಂದರೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ, ಮಹಿಳಾ ಆಯೋಗದ ಅಧ್ಯಕ್ಷೆಯವರು, ಅವರಿಗೆ ಒಂದು ಕಂಪ್ಲೇಂಟನ್ನು ಸಹ ಕೊಟ್ಟಿದ್ದಾರೆ. ಏನಪ್ಪ ಕಂಪ್ಲೇಂಟು ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿ ನಾನು ಈಗಲೇ ಹೇಳ್ದಂಗೆ ಒಂದು ಕಡೆ ಸ್ವರ್ಗ, ಒಂದು ಕಡೆ ನರಕ ಅಂತ ಏನು ಡಿವೈಡ್ ಮಾಡಿದ್ದಾರೆ, ಅದರಲ್ಲಿ ನರಕದಲ್ಲಿ ಇರುವಂತಹ ಕೆಲವೊಂದಷ್ಟು ಹೆಣ್ಣು ಮಕ್ಕಳು, ನರಕದಲ್ಲಿ ಯಾರೆಲ್ಲ ಕಂಟೆಸ್ಟೆಂಟ್ಗಳಿದ್ದಾರೆ ಅಂತ ನೀವು ಆಲ್ರೆಡಿ ನೋಡಿದಿರ, ಅಲ್ಲಿರುವಂತಹ ಹೆಣ್ಣು ಮಕ್ಕಳ ಹಕ್ಕಿಗೆ ಧಕ್ಕೆಯಾಗಿದೆ ಎನ್ನುವ ನಿಟ್ಟಿನಲ್ಲಿ ಬಿಗ್ ಬಾಸ್ನ ಮೇಲೆ ಅಡ್ವೊಕೇಟ್ ರಕ್ಷಿತಾ ಸಿಂಗ್ ಅನ್ನೋರು ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಇದೀಗ ನಾಗಲಕ್ಷ್ಮಿ ಚೌಧರಿ ಅವರು ಕಲರ್ಸ್ ಕನ್ನಡ ವಾಹಿನಿಗೆ ಈ ಕುರಿತಾದ ಒಂದು ಕ್ಲಾರಿಫಿಕೇಶನನ್ನು ಕೇಳಿ ಒಂದು ಪತ್ರವನ್ನು ಸಹ ಬರೆದಿದ್ದಾರೆ. ಅವರು ಕಲರ್ಸ್ ಕನ್ನಡ ವಾಹಿನಿಯ ಪರ್ಮಿಷನನ್ನು ತೆಗೆದುಕೊಂಡು ಬಿಗ್ ಬಾಸ್ ಮನೆಯೊಳಗೆ ಹೋಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಏನು ಧಕ್ಕೆ ಆಗಿದೆ, ಮಹಿಳೆಯರ ಸ್ವಾತಂತ್ರ್ಯಕ್ಕೆ ಏನು ಧಕ್ಕೆ ಆಗಿದೆ, ಮೂಲಭೂತ ಸೌಕರ್ಯಕ್ಕೆ, ಮೂಲಭೂತ ಹಕ್ಕಿಗೆ ಏನು ಧಕ್ಕೆ ಆಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ಅಂದರೆ ಈ ಕಂಪ್ಲೇಂಟ್ನಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ಸ್ವರ್ಗದಲ್ಲಿ ಇರುವವರ ಕೆಲವೊಬ್ಬರ ಪರ್ಮಿಷನನ್ನು ತೆಗೆದುಕೊಂಡು ನರಕದಲ್ಲಿ ಇರುವಂತಹ ಮಹಿಳೆಯರು, ಪುರುಷರು ಯಾರೇ ಆಗಿರ್ಬೋದು, ಅವರು ವಾಶ್ರೂಮನ್ನು ಯೂಸ್ ಮಾಡುವ ನಿಟ್ಟಿನಲ್ಲಿ ಹೊರಗಡೆ ಬರಬೇಕಾಗತ್ತೆ. ಸೊ ಸ್ವರ್ಗದಲ್ಲಿ ಇರುವ ಕಂಟೆಸ್ಟೆಂಟ್ಗಳು ಬೀಗನ ತೆಗೆದು, ನರಕದ ಬೀಗವನ್ನು ಓಪನ್ ಮಾಡಿ ಅವ್ರನ್ನ ಕರೆದುಕೊಂಡು ಹೋಗಿ ಸ್ವರ್ಗದ ಸೆಕ್ಷನ್ನಲ್ಲಿ ಇರುವಂತಹ ವಾಶ್ರೂಮ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಟು, ಅವರು ವಾಶ್ರೂಮಲ್ಲಿ ಹೋಗಿ ಅವರ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅವರನ್ನು ಹಾಗೆ ಕರ್ಕೊಂಡ್ಬಂದು ಮತ್ತೆ ನರಕದ ಸೆಕ್ಷನ್ಗೆ ಹಾಕಿ ಮತ್ತೆ ಬೀಗನ ಹಾಕೋದು ಈ ಸರಿಯ ಬಿಗ್ ಬಾಸ್ನ ಒಂದು ರೂಪುರೇಷೆಗಳಲ್ಲಿ ಒಂದು. ಸೊ ಈ ನಿಟ್ಟಿನಲ್ಲಿ ಇದು ಮಹಿಳೆಯರ ಮೂಲಭೂತ ಹಕ್ಕಿನ ದಮನ. ಬರೀ ಮಹಿಳೆಯರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದಾರೆ, ಅವರು ಪುರುಷರು ಕೂಡ ಇದ್ದಾರೆ, ಪುರುಷರನ್ನೂ ಕೂಡ ಹಾಗೆ ಕರ್ಕೊಂಡೋಗಿ ವಾಶ್ರೂಮ್ಗೆ ಬಿಟ್ಟು ವಾಪಸ್ ಕರ್ಕೊಂಬರ್ತಾ ಇದ್ದಾರೆ. ಆದರೆ ಪುರುಷರ ಬಗ್ಗೆ, ಅಂದರೆ ನಮ್ಮಂಥ ಪುರುಷರ ಬಗ್ಗೆ ಯಾರು ಮಾತಾಡಲ್ಲ, ಓಕೆ ಬಿಟ್ಟಾಕಿ. ಆದರೆ ಕಂಪ್ಲೇಂಟ್ನಲ್ಲಿ ಈ ರೀತಿ ಮಹಿಳೆಯರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗಿದೆ. ಹಾಗಾಗಿ ಬಿಗ್ ಬಾಸ್ ಶೋನಲ್ಲಿ ಈ ವರ್ಷ ಹೊಸದಾಗಿ ಆರಂಭ ಏನಾಗಿದೆ, ಸ್ವರ್ಗ ಹಾಗೂ ನರಕ, ಇದರಲ್ಲಿ ಮಾಡಿಫೈ ಮಾಡ್ಕೋಬೇಕು, ಅಥವಾ ಈ ನರಕ ಎನ್ನುವ ಕಾನ್ಸೆಪ್ಟನ್ನೇ ತೆಗೆದುಹಾಕಿ ಬಿಗ್ ಬಾಸ್ ಶೋನ ನಡೆಸಬೇಕು ಎನ್ನುವ ಒಂದು ನಿರ್ಧಾರಕ್ಕೆ ಮುಂದಿನ ದಿನಗಳಲ್ಲಿ ಬರುವ ಸಾಧ್ಯತೆ ಇದೆ.
ಅದು ಯಾವಾಗ ಡಿಸೈಡ್ ಆಗುತ್ತೆ ಅಂತಂದರೆ, ನಾನು ಆಗಲೇ ಏನು ಹೇಳಿದೆ, ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಅಲ್ಲಿರುವಂತಹ ಮಹಿಳೆಯರನ್ನು ಮಾತಾಡಿಸಿ, ಅಂದರೆ ಲೇಡಿ ಕಂಟೆಸ್ಟೆಂಟ್ಗಳನ್ನು ಮಾತನಾಡಿಸಿ ಅವರಿಗೆ ಇದರಿಂದ ಏನಾದರೂ ತೊಂದರೆ ಆಗಿದೆಯಾ, ನಿಮಗೆ ಇದರಿಂದ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಅಂತ ಒಂದಷ್ಟು ಕಾನ್ವರ್ಸೇಷನ್ ಅಂತ ನಡೆಯುತ್ತೆ. ಈ ಕಾನ್ವರ್ಸೇಷನ್ನಲ್ಲಿ ಅಲ್ಲಿರುವಂತಹ ಮಹಿಳಾ ಸ್ಪರ್ಧಿಗಳು, ಕಂಟೆಸ್ಟೆಂಟ್ಗಳು ಏನಾದರೂ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಹೌದು ನಮಗಿದು ತೊಂದರೆ ಆಗ್ತಾ ಇದೆ, ನಮಗಿಲ್ಲ ಆಗ್ತಾ ಇಲ್ಲ ಅಂತ ಏನಾದರೂ ಹೇಳಿದ್ದೆ ಆದರೆ ಆ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು ಬಂದು ಬಿಗ್ ಬಾಸ್ನ ಆಯೋಜಕರನ್ನು ಕರೆಸಿ ಅಥವಾ ಅವರಿಗೊಂದು ನೋಟಿಸನ್ನು ಕೊಡುವ ಮೂಲಕ ಈ ಕಾನ್ಸೆಪ್ಟನ್ನು ಚೇಂಜ್ ಮಾಡಿ ಅಂತ ಕೇಳ್ಕೋಬಹುದು ಎನ್ನುವ ಸುದ್ದಿ ಓಡಾಡ್ತಾ ಇದೆ. ಆದರೆ ನನಗೆ ಗೊತ್ತಿರುವ ಪ್ರಕಾರ ಬಿಗ್ ಬಾಸ್ಗೆ ಯಾರೆಲ್ಲ ಕಂಟೆಸ್ಟೆಂಟ್ಗಳಿಗೆ ಹೋಗ್ತಾರಲ್ಲ, ಅವರು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಂದಿಷ್ಟು ದಪ್ಪದೊಂದು ಅಗ್ರಿಮೆಂಟ್ ಪೇಪರ್ಸ್ ಇರುತ್ತೆ, ಒಂದಷ್ಟು ಪುಟಗಳಿರುತ್ತೆ ಅಗ್ರಿಮೆಂಟ್ ಪೇಪರ್ಸ್ನಲ್ಲಿ. ಆ ಅಗ್ರಿಮೆಂಟ್ ಪೇಪರ್ಸ್ನಲ್ಲಿ ಇದನ್ನೆಲ್ಲ ರಿಜಿಸ್ಟರ್ ಮಾಡಿರ್ತಾರೆ, ಇದನ್ನೆಲ್ಲ ಹಾಕಿರ್ತಾರೆ. ಈ ಥರದ ಪಾಯಿಂಟ್ಸ್ ಅಂದರೆ ನಾಳೆ ದಿನ ಏನು ಬೇಕಾದರೂ ಆಗ್ಬೋದು, ಶೋ ಬಗ್ಗೆ ಯಾರು ಏನು ಬೇಕಾದ್ರೂ ಮಾತಾಡ್ಬೋದು, ಕಾನೂನಿನ ಹೋರಾಟಗಳು ಎದುರಿಸುವಂತಹ ಸಂದರ್ಭ ಕೂಡ ಬರಬಹುದು ಅನ್ನೋದು ಚಾನಲ್ದವ್ರಿಗೂ ಮುಂಚೆನೇ ಗೊತ್ತು. ಹಾಗಾಗಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಯಾವುದೇ ಕಂಟೆಸ್ಟೆಂಟ್ ಆಗಿರಲಿ ಅವರಿಗೆ ಒಂದು ಇಷ್ಟು ಗಾತ್ರದ ಅಗ್ರಿಮೆಂಟ್ ಪೇಪರ್ ಎಂದಿರುತ್ತೆ, ಆ ಪೇಪರ್ಗೆ ಎಲ್ಲ ಪೇಜ್ಗಳಿಗೂ ಸಹಿ ಹಾಕ್ಕೊಂಡೇ ಕಳಿಸಿರ್ತಾರೆ. ಅಂದರೆ ಈ ರೀತಿಯ ಟಾಸ್ಕ್ಗಳು, ಈ ರೀತಿಯ ತೊಂದರೆಗಳು, ಬಿಗ್ ಬಾಸ್ನಲ್ಲಿರುವ ರೂಲ್ಸ್ಗಳು ಎಲ್ಲವನ್ನ ನಾವು ಫಾಲೋ ಮಾಡೋದಕ್ಕೆ ರೆಡಿಯಾಗೇ ಹೋಗ್ತಾ ಇದ್ದೀವಿ ಅಂತ ಕಂಟೆಸ್ಟೆಂಟ್ಗಳ ಹತ್ರ ಮೊದಲೇ ಪರ್ಮಿಷನನ್ನು ತಗೊಂಡಿರ್ತಾರೆ. ಹಾಗಾಗಿ ಮೋಸ್ಟ್ಲಿ ನಾಗಲಕ್ಷ್ಮಿ ಚೌಧರಿ ಅವ್ರು ಏನಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು, ಅವರನ್ನು ಮಾತಾಡಿಸ್ಬೇಕು ಅಂತ ಇರುವ ಮಹಿಳಾ ಆಯೋಗದ ಅಧ್ಯಕ್ಷರು, ಅವರಿಗೆ ಇದರಲ್ಲಿ ನಿರಾಸೆ ಮುಂದಿನ ದಿನಗಳಲ್ಲಿ ಆಗಬಹುದೇನೋ ಅನ್ನೋದು ನನ್ನ ಅನಿಸಿಕೆ ಕೂಡ. ಯಾಕಂತಂದರೆ ಅಲ್ಲಿರುವ ಮಹಿಳಾ ಕಂಟೆಸ್ಟೆಂಟ್ಗಳು ಯಾರು ಕೂಡ ಇವರು ಹೋದಾಗ ನನಗೆ ತೊಂದರೆ ಆಗ್ತಿದೆ, ನನಗೆ ಇರೋಕ್ಕಾಗ್ತಿಲ್ಲ, ನನಗೆ ಮೂಲಭೂತ ಹಕ್ಕುಗಳನ್ನ ಬಿಗ್ ಬಾಸ್ ಮನೆಯವರು ಕಿತ್ಕೊತಾ ಇದ್ದಾರೆ, ಕಲರ್ಸ್ ಕನ್ನಡ ವಾಹಿನಿಯವರು ಕಿತ್ಕೊತಾ ಇದ್ದಾರೆ ಅಂತ ಹೇಳ್ತಾರೆ ಅಂತ ನನಗಂತೂ ಅನ್ಸಲ್ಲ. ಸೊ ಏನನ್ಸುತ್ತೆ ನಿಮಗೆ ಈ ಸ್ಟೋರಿನ ಕೇಳ್ತಾ ಇದ್ರೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇಟ್ ಪ್ಲಸ್ ಕರ್ನಾಟಕ.